ಚಪ್ಪಾಳೆ ಮೂಲಕ ಅದೇ ರೀತಿ ಸಹಾರಾ ಫ್ರೆಂಡ್ಸ್ನ ಸ್ಥಾಪಕರಾದ ರೌಫ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಸ್ವಾಗತವನ್ನು ಇದ್ದೀವಿ. ಅದೇ ರೀತಿ ಜನಾರ್ದನ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ. ಅದೇ ರೀತಿ ಸಕ್ಸಸ್ ರೇಸ್ ಮಾಲೀಕರಾದ ಸುರೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ. ಅದೇ ರೀತಿ ಡಿಂಪಲ್ ನಾಚಪ್ಪನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಪುಷ್ಪಾರ್ಚನೆ ಮಾಡೋ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಬೇಕಾಗಿದೆ. ಕಾರ್ಯಕ್ರಮ ಯಶಸ್ವಿಯಾಗಲಿ. ಎಲ್ಲರೂ ಎಲ್ಲ ನಮ್ಮ ಸ್ನೇಹಿತರೆ, ರಕ್ತದಾನಿಗಳೇ, ಪತ್ರಕರ್ತ ಮಿತ್ರರೇ, ಅದೇ ರೀತಿ ಜಿಲ್ಲಾ ಪ್ರತಿನಿಧಿ ಎಲ್ಲ ಅಧಿಕಾರಿಗಳೇ, ಇರ್ತಕ್ಕಂಥ ಎಲ್ಲ ಸಾಲುಮರದ ತಿಮ್ಮಕ್ಕ, ಇವತ್ತು ಹೆಸರು ಕೇಳುವಾಗಲೇ ನಮ್ಮ ಮೈಯೆಲ್ಲ ಒಂಥರ ಇದಾಗುತ್ತೆ. ಯಾಕೆಂದರೆ ಮುಂದಿನ ಪೀಳಿಗೆಗೆ ನಾವೇನಾದರೂ ಸಾಧನೆ ಮಾಡಬೇಕು ಅಂತ ನಾವೇನಾದ್ರು ಹೇಳ್ತೀವಿ. ಇವತ್ತಿನ ಮಕ್ಕಳೆಲ್ಲ ನೋಡಿದ್ರೆ ಮೊಬೈಲಲ್ಲೇ ಇರ್ತಾರೆ, ಎಲ್ಲ ನೋಡಿದ್ರೆ ಮೊಬೈಲಲ್ಲೇ. ಆ ಅಮ್ಮ ನನಗೆ ಗೊತ್ತಿರುವಂಗೆ ನನ್ನ ಅಕ್ಕನ ಗಂಡ ಬಾವ ದಾಸೇಗೌಡರು ಅಂತೇಳಿ ನೆಲಮಂಗಲದಲ್ಲಿ ACF ಆಗಿತ್ತು. ಅವಾಗ ಇವರು ಬಂದ್ಬಿಟ್ಟು ಒಂದು ಬಿಂದಿಗೆಯಲ್ಲಿ ನೀರು ತಗೊಂಡ್ಬಂದ್ಬಿಟ್ಟು ಹಾಕುವಾಗ ಅವರು ಸಹಾಯ ಮಾಡ್ತಾ ಇದ್ರು. 1994 ಅಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಹಲವಾರು ಪ್ರಶಸ್ತಿಗಳನ್ನು, ರಾಜೇಶ್ವರ ಪ್ರಶಸ್ತಿ ಇರ್ಬೋದು, ನಾಡೋಜ ಪ್ರಶಸ್ತಿಗಳಿರ್ಬೋದು, ಹಿರಿಯ ನಾಗರಿಕರ ಪ್ರಶಸ್ತಿ ಇರ್ಬೋದು, ಇಂಥ ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಿರ್ತಕ್ಕಂಥ ನಮ್ಮ ಸಾಲುಮರದ ತಿಮ್ಮಕ್ಕ ಅವರ ಜ್ಞಾಪಕಾರ್ಥವಾಗಿ ಇಂದಿನ ದಿನಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ರಕ್ತ ನಿಧಿ ಕಾರ್ಯಕ್ರಮ. ಇದಕ್ಕೆ ನಾನು ಯೋಗೀಶ್ ನಾಯ್ಕರಿಗೆ ನಿಜವಾಗ್ಲೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಅವರು ಡಿ-ಬಾಸ್ ದರ್ಶನ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ದಾರೆ. ನಿಜವಾಗ್ಲೂ ಅವರಿಗೆ ಮತ್ತೊಂದು ಚಪ್ಪಳೆ ತಗೊಂಡು ಅವರಿಗೆ ಪ್ರೋತ್ಸಾಹ ಮಾಡ್ತಾರೆ. ಇವಾಗ ಇಂಥ ಕಾರ್ಯಕ್ರಮಗಳು ಆಯೋಜನೆ ಮಾಡೋದೇ ಭಾಳ ಕಮ್ಮಿ ಆಗಿದೆ. ನಾವೆಲ್ಲೇ ನೋಡೋದು ಕ್ರೀಡಾಕೂಟಗಳು ಅಂತ ರೀತಿ ಎಲ್ಲರೂ ಮಾಡ್ತೀವಿ ನಾವು, ಅದು ಕೂಡ ಬೇಕು. ಅದ್ರ ಜೊತೆಗೆ ಇಂಥ ಮಹತ್ವವಾದ ಒಂದು ದಾನ ಅಂದರೆ ರಕ್ತದಾನ. ಇವತ್ತು ಎಷ್ಟು ಜನ ನಮಗೆ ದಿನಪ್ರತಿ 2 ರಿಂದ 3 ಕಾಲ ನಮಗೆ ಬರ್ತಾನೆ ಇರ್ತದೆ. ಮೈಸೂರು ಬೇಕು, ಮಂಗಳೂರು ಬೇಕು, ಹುಣಸೂರು ಬೇಕು ಅಂತೇಳಿ ರಕ್ತದಾನ. ಆ ರಕ್ತದಾನ ಎಷ್ಟು ತೊಂದರೆ ಇದೆ, ರಕ್ತದಾನ ಜನಗಳು ಬರಬೇಕು, ಮುಂದೆ ರಕ್ತದಾನ ಮಾಡಬೇಕು. ಇವತ್ತು ಇಷ್ಟು ಜನ ಸೇರಿರೋದು ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಕೇಳ್ತಿದ್ದೀನಿ. ಧನ್ಯವಾದ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿಂಪಲ್ ನಾಚಪ್ಪನವರು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರೇ ಹಾಗೂ ಆಯೋಜನೆ ಮಾಡಿರುವಂಥ ಯೋಗೀಶ್ವರರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸಭಿಕರಿಗೆ ವಂದನೆಯಿಂದ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬ ಹೆಮ್ಮೆ ಅಂತ ಅನಿಸ್ತು. ರಕ್ತದಾನ ಕಳೆದ ಎಲ್ಲ ಶ್ರೇಷ್ಠ ದಾನಗಳಲ್ಲಿ ರಕ್ತದಾನ ಸಹ ಒಂದು, ಅನ್ನದಾನ, ಕನ್ಯಾದಾನ, ಭೂದಾನ, ಇದರದ್ದೆಲ್ಲ ಮಧ್ಯದಲ್ಲಿ ರಕ್ತದಾನ ಸಹ ತುಂಬ ಶ್ರೇಷ್ಠ ಆದಂಥದ್ದು.
ಇದು ಇವರು ಆಯೋಜನೆ ಮಾಡಿರೋದಕ್ಕೆ ತುಂಬ ಜನ ಬಂದಿದ್ರೆ ಇನ್ನೂ ಒಳ್ಳೇದಿತ್ತು ಅಂತ ಹೇಳಿದರೆ, ಈಗ ನಾನು ಅಷ್ಟೇ ಇಲ್ಲಿವರೆಗೆ ರಕ್ತದಾನ ಅನ್ನೋದನ್ನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕೆಂತಂದರೆ ಈಗ ರೀಸೆಂಟಾಗಿ ಕಿಶೋರ್ ರೈ ಅವರು ಹೇಳಿದರು ಅಂತ ಹೇಳಿದರೆ, ನಾನು 4 months ರಕ್ತ ಕೊಡ್ತಾ ಇರ್ತೀನಿ, ಇದು ತುಂಬ ಒಳ್ಳೆಯದು ಅಂತ. ಹಾಗೆ ಅವ್ರದ್ದು ಮಾತಿನ ಮೋಟಿವೇಟ್ ಆಗಿ ನಾನು ಇವರು ಅದಕ್ಕೆ ಸರಿಯಾಗಿ ಒಂದು ಸಮಯ ಸಂದರ್ಭ ಇವರಿಂದ ಸಿಕ್ತು. ಸೊ ಹಾಗೆ ನಾನು ಇವತ್ತು ಬಂದಿದ್ದೀನಿ. ಮತ್ತು ಸಾಲು ಮರದ ತಿಮ್ಮಕ್ಕ ಅವ್ರದ್ದು ಜ್ಞಾಪಕಾರ್ಥ ಅಂತ ಹೇಳುವಾಗ ಇನ್ನೂ ಖುಷಿ ಆಯಿತು ನನಗೆ. ಅವ್ರದ್ದು ಕಾಂಟ್ರಿಬ್ಯೂಷನ್ ಅಂತೂ ಅದು ಯಾರ ಕೈಯಲ್ಲೂ ಕೊಡೋಕ್ಕಾಗೋದಿಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ತುಂಬ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಹಾಗೆ ನನಗೆ ನಂತರ ಈಗ ಸುಮಾರು ಜನ ಇಲ್ಲಿ ರಕ್ತದಾನ ಮಾಡಲು ಬಂದಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನಂದು ಇದೊಂದು ಕಾರ್ಯಕ್ರಮ ಅಂದರೆ ಸುಮಾರು ಕಾರ್ಯಕ್ರಮನ ಇದರಿಂದ ಮಾಡ್ತಾ ಇದ್ದೀರಾ. ಮಾಡ್ಕೊಂಡು ಬನ್ನಿ, ಎಲ್ಲರ ಸಹಕಾರ ನಿಮ್ಮ ಜೊತೆ ಇರುತ್ತೆ. ಈ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಅದಕ್ಕೆ ದೇವರು ನಿಮಗೆ ಆರೋಗ್ಯ ಕೊಡಲಿ. ಡಿ ಬಾಸ್ ಅವರ ಹೆಸರನ್ನು ಇಟ್ಕೊಂಡಿದ್ದೀರಾ, ಅವರ ಜಿಲ್ಲಾಧ್ಯಕ್ಷರಾಗಿದ್ದೀರಾ. ಅವ್ರ ಫಿಲಮ್ ಇವತ್ತು ರಿಲೀಸ್ ಆಗ್ತಾ ಇದೆ, ಅದು ಸಹ ಯಶಸ್ವಿ ಆಗಲಿ. ಅವರು ವಿನಾಕಾರಣ ಒಳಗಿದ್ದಾರೆ, ಒಳಗಿದ್ರು ನಾವು ಎಲ್ಲ ಫ್ಯಾನ್ಸ್ ಎಲ್ಲ ಸೇರಿಕೊಂಡು ಅವರ ಫಿಲಮ್ನ ಯಶಸ್ವಿ ಮಾಡಬೇಕು. ನಿಮಗೂ ಮುಂದಿನ ಇದಕ್ಕೆ ಯಶಸ್ವಿ ಆಗುತ್ತೆ. ಸರ್, ನಿಮ್ಮ ಹೆಸರು? ಲೋಕೇಶ್. ಓಕೆ, ಇದು ಎಷ್ಟನೇ ಸಲ ನೀವು ಬ್ಲಡ್ ಕೊಡ್ತಾ ಇರೋದು? 7ನೇ ಬಾರಿ. ಓಹ್, ಪರವಾಗಿಲ್ಲಲ್ಲ. ನೀವು ಎಲ್ಲಾದ್ರೂ ನಿಮ್ಮದು ಅದದು 4 months ಒನ್ಸ್ ಗ್ಯಾಪ್ ಕಾಣುತ್ತಲ್ಲ? 6 months. ಓಕೆ. ಆಗ ನೀವು ಹೇಗೆ ಅಂತ ಹೇಳಿದರೆ, ಎಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ ಅಲ್ಲಿ ಹೋಗಿ ಕೊಡ್ತೀರಾ? ಮಾಡ್ತೀನಿ. ಮಡಿಕೇರಿಲಿ ಮಾಡಿದ್ದೀನಿ, ಮಂಗಳೂರಲ್ಲಿ ಮಾಡಿದ್ದೀನಿ, ಈಗ ಇಲ್ಲಿ ಮಾಡ್ತೀನಿ. ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್. ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತೆ? ನನಗೆ ಒಳ್ಳೇದಂತ ಅನಿಸ್ತದೆ. ನಿಮ್ಮಿಂದ ಒಬ್ಬರಿಗೆ ಉಪಕಾರ ಆದರೆ ಒಳ್ಳೇದು. ಹೌದು. ಅದು ಈಗ ಸುಮಾರು ಜಾಗದಲ್ಲಿ ಬ್ಲಡ್ ರಿಕ್ವೈರ್ಮೆಂಟ್ ಇರುತ್ತೆ. ಹೌದು. ಸೊ ಅಂತಲ್ಲಿ ಈಗ ನೀವು ಹೀಗೆ ಕೊಡ್ತೀರಾ ಅಂತ ಹೇಳುವಾಗ ತುಂಬಾನೇ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ಜನಾರ್ದನ್. ನೀವು ಎಷ್ಟು ಟೈಮಿಂದ ಬ್ಲಡ್ ಕೊಡ್ತಾ ಇದ್ದೀರಾ ಈಗ? ನಾನೊಂದು 16-17 ಸಲ ಕೊಟ್ಟಿದ್ದೀನಿ. ಓಹ್, ಪರವಾಗಿಲ್ಲಲ್ಲ. ಅವ್ರು 7 times ಅಂತ ಹೇಳಿದ್ರು. ನಾನು ಅದೇ ದೊಡ್ಡ ವಿಷಯ ಅಂತ. ನೀವು ಪರವಾಗಿಲ್ಲ. ಅದರಲ್ಲೂ ನನ್ನ ಇದರಲ್ಲಿ ನಮ್ಮೊಂದು ಕಾರ್ಯಪ್ಪ ಹಾಸ್ಪಿಟ್ಲಲ್ಲಿ ಒಂದು ಲೇಡಿ ಡೆಲಿವರಿ ಇದರಲ್ಲಿ ಆಗಲ್ಲ ಅಂತ ಒಟ್ಟು ಇಲ್ಲಿ ಆಗಲ್ಲ ಅಂತ ಬ್ಲಡ್ ಇದಾಗಿ 3 ನಡೆದು ವಾಪಸ್ ಬಂದರು ಪುನಃ. ಓಕೆ. ಅಲ್ಲಿ ಬಂದು ಡಾಕ್ಟ್ರ್ ಹೇಳಿದರು, ಈ ಟೈಮಲ್ಲಿ ಯಾರೋ ಬ್ಲಡ್ ಕೊಟ್ಟರೆ ಮಗುನ ತಾಯಿನ ಉಳಿಸ್ಬೋದು, ಇಲ್ಲ ಪ್ರಾಣ ಹೋಗುತ್ತಂತೆ. ಅದ್ರ ಅಂತಿಮ ಕ್ಷಣದಲ್ಲಿ ಕೊಟ್ಟೆ. ಅದು ಇವತ್ತು ನನಗೆ ಹೇಳೋ ಮೈಯೆಲ್ಲ ಜುಮ್ ಆಗ್ತಿದೆ. ನನ್ನಿಂದ 2 ಪ್ರಾಣ ಉಳಿತಲ್ಲ ಅಂತ. ಅದು ನನಗೆ ಭಯಂಕರ ಒಂದು ಇದೆ. ನಿಜವಾಗ್ಲೂ ಗ್ರೇಟ್ ಸರ್ ನೀವು. ಅಂತ ಹೇಳಿದ್ರೆ ಈಗ ಇನ್ನೂ ಕೊಡಬೇಕು ಅಂತ. ಹೌದು, ಮನಸ್ಸಿದೆ. 2 ಪ್ರಾಣ ಉಳಿಸಿದ್ದು ದೊಡ್ಡ ಒಂದು ಕಾರ್ಯ ಅಂತ ನನ್ನ ಮನಸ್ಸು. ಇನ್ನೂ ನಿಮ್ಮ ಈ ದಾನ ಹೀಗೇನೆ ಮುಂದುವರಿಲಿ. ಹಾಗೆ ಆ ದೇವರು ನಿಮಗೆ ಇನ್ನೂ ಚೆನ್ನಾಗಿರುವಂಥ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಎ ವಿ ಮಂಜುನಾಥ್, ನಿವೃತ್ತ ಶಿಕ್ಷಕ. ಸಾಲು ಮರದ ತಿಮ್ಮಕ್ಕನವರ ಇದರಲ್ಲಿ ಇವತ್ತಿನ ಈ ಕಾರ್ಯಕ್ರಮ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರೋ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ. ಅವ್ರ ಬಗ್ಗೆ ಹೇಳೋದಂದರೆ, ಪ್ರಕೃತಿಗಾಗಿ ಒಳ್ಳೆಯ ಶುದ್ಧ ಗಾಳಿ ಇಂಥದಕ್ಕಾಗಿ ಅವರು ಮರಗಳನ್ನು ಗಿಡಗಳನ್ನು ನೆಟ್ಟು ಇವತ್ತು ಪ್ರಪಂಚಾದ್ಯಂತ ಅವರ ಹೆಸರು ಬರಲಿಕ್ಕೆ ಕಾರಣ, ಸಾಲು ಮರದ ತಿಮ್ಮಕ್ಕನವರ ಹೆಸರು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರು ಒಂದು ವೃಕ್ಷ ದೇವತೆ ಅಂತ ಹೇಳಿದ್ರೆ 2 ಮಾತಿಲ್ಲ. ವೃಕ್ಷ ದೇವತೆ ಅವರು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲದಿದ್ದರೂ ಅವರು ಹಾಕಿಕೊಟ್ಟ ಒಂದು ಫೌಂಡೇಶನ್ ಸ್ಟೋನ್ ಏನಿದೆ ಅದು ನಿಜವಾಗಿ ನಾವು ಅದನ್ನು ಪಾಲಿಸ್ಕೊಂಡು ಹೋಗಬೇಕು. ಇವತ್ತು ವಾತಾವರಣ ಭಾಳ ಹಾಳಾಗ್ತಿದೆ, ಪೊಲ್ಯೂಷನ್ನಿಂದ ಹಾಳಾಗ್ತಿದೆ. ಅಂಥ ಸಂದರ್ಭದಲ್ಲಿ ಗಿಡ ಮರಗಳನ್ನು ನೆಟ್ಟು ಇವತ್ತು ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಲು ಅವರು ಹೋರಾಡಿದ ಒಂದು ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ 2 ಮಾತಿಲ್ಲ. ಜೊತೆಯಲ್ಲಿ ರಕ್ತದಾನ ಶಿಬಿರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಬಹಳ ರಕ್ತದ ಕೊರತೆಗಳು ಎದ್ದು ಕಾಣ್ತಾ ಇದೆ. ಸಂದರ್ಭ ಬಂದಾಗ ಏನಾದರೂ ಒಂದು ಕಾರ್ಯಕ್ರಮದಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಏನಾದರೂ ಆಗಿದ್ದಾಗ ಪಕ್ಕನೆ ನಮಗೆ ಬ್ಲಡ್ಡು ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಬ್ಲಡ್ಗಳನ್ನು ಶೇಖರಣೆ ಮಾಡಿ ಮಾನವರ ಜೀವವನ್ನು ಉಳಿಸುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ 2 ಮಾತಿಲ್ಲ.
ಏನೇ ಇದ್ದರೂ ಸಹ ಇದು ಒಳ್ಳೆಯ ಒಂದು ಕಾರ್ಯಕ್ರಮ. ಅವರ ಹೆಸರಿನಲ್ಲೇ ರಕ್ತದಾನ ಶಿಬಿರ ಆಗ್ತಾ ಇರೋದು. ಯಾಕೆಂದರೆ ಇದು ನಾವು ನೆನಪಿನಲ್ಲಿ ಇಡುವಂಥ ಒಂದು ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ. ನಿಮಗೆ ಜೊತೆಗೆ ಇದಕ್ಕೆ ಕೈ ಜೋಡಿಸಿರುವಂಥ ಸಂಘ ಸಂಸ್ಥೆಗಳು, ಅದರ ಪದಾಧಿಕಾರಿಗಳು ಇದ್ದಾರೆ. ಇವರೆಲ್ಲರಿಗೂ ಒಂದು ಶುಭವಾಗಲಿ. ಇಂಥ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಆಗಲಿ ವಿರಾಜಪೇಟೆಯಲ್ಲಿ. ಯಾಕೆ ರಕ್ತದಾನ ಶಿಬಿರ ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಎರಡು ಮಾತಿಲ್ಲ. ಧನ್ಯವಾದಗಳು. ಹಲೋ ಸರ್, ನಿಮ್ಮ ಹೆಸರು? ಪ್ರಕಾಶ್. ಎಷ್ಟು ಸಲ ಆಯಿತು ಕೊಡೋದು? ಇದು 16ನೇ ಸಲ ಕೊಡ್ತಾ ಇದ್ದೀನಿ. ಓ, ಎಲ್ಲಿ ಕ್ಯಾಂಪ್ ಇದೆ ಅಲ್ಲಿ ಹೋಗಿ ಬ್ಲಡ್ ಡೊನೇಟ್ ಮಾಡ್ತೀರಾ? ಕ್ಯಾಂಪ್ ನಮಗೆ ಗೊತ್ತಾಗುತ್ತಲ್ವಾ, ಹಾಂ ಹಾಂ ಹಾಂ. ಗ್ರೂಪಲ್ಲಿ ಗೊತ್ತಾಗುತ್ತೆ, ಪೇಪರಲ್ಲಿ ಗೊತ್ತಾಗುತ್ತೆ. ನಿಮ್ಮದು ಬ್ಲಡ್ ಗ್ರೂಪ್ ಯಾವುದು ಸರ್? ಪಾಸಿಟಿವ್. ಓ ಪಾಸಿಟಿವ್. ಯಾರಿಗಾದರೂ ನಿಮಗೆ ಗೊತ್ತಲ್ಲ, ಆದರೆ ಇನ್ನೂ ನೆಕ್ಸ್ಟ್ 6 months ಆದಮೇಲೆ ಇವ್ರನ್ನ ಅಪ್ರೋಚ್ ಮಾಡಿ. ಇಲ್ಲ, 3 months ಸಾಕಲ್ಲ. 3 months ಸಾಕು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ. ಫಸ್ಟ್ ಟೈಮ್ ಕೊಡ್ತಾ ಇದ್ದೀನಿ. ಪಂಡೆ ನೀಡ್ಲೆಲ್ಲ ಕಂಡಾಗ ಮಾರಿ ಬೋಡಿ ಫಿಂಗರ್ ಕೊಡಿ. ಆ್ಯಕ್ಚುಲಿ ಹಿಮೋಗ್ಲೋಬಿನ್ ಕೌಂಟ್ ನಂದು 10.9 ಇರೋದು, ಸೊ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಸೊ ನಾನು ಅದಕ್ಕೆ ನೆಕ್ಸ್ಟ್ ಟೈಮ್ ಇನ್ನೆಲ್ಲಾದರೂ ಬ್ಲಡ್ ಕ್ಯಾಂಪ್ ಇದ್ದರೆ ಇನ್ನೂ ಸ್ವಲ್ಪ ಎಲ್ಲ ಜಾಸ್ತಿ ಹಿಮೋಗ್ಲೋಬಿನ್ ಕೌಂಟ್ ಜಾಸ್ತಿ ಮಾಡ್ಕೊಂಡು ಬರ್ತೀನಿ. ಸೊ ಈ ಸಲ ಅಂತೂ ಕೊಡೋಕ್ಕಾಗ್ತಾ ಇಲ್ಲ, ಸಾರಿ. ಥ್ಯಾಂಕ್ಸ್. ಮೈ ಜಾಯ್ಫುಲ್ ಜರ್ನಿ. ಬ್ಲಡ್ ಗ್ರೂಪ್ ಗೊತ್ತಾ ಸರ್? ನಿತಿನ್. ಏನು ಕೆಲಸ ಮಾಡೋದು? ಟೊಮೆಟೊ ಹಾಕ್ತಾರೆ. ನೀವು ಡ್ಯೂಟಿ ಟೈಮಲ್ಲಿ ಬಂದಿದ್ದೀರಾ? ಪರವಾಗಿಲ್ಲ, ನೀವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಲಾಸ್ಟ್ ಟೈಮ್ ಕೊಡೋಣ ಅಂತಿದ್ದೆ, ಅವಾಗ ಆಗಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ 480 ಮುಂಚೆ ಕೊಟ್ಟಿದ್ದೀರಾ? ಒಂದು ಸಲ ಕೊಟ್ಟಿದ್ದೀನಿ. ಒಂದು ಸಲ ಎಷ್ಟು ವರ್ಷ ಆಯಿತು ಕೊಟ್ಟೆ? 2 years ಬ್ಯಾಕ್ ಸರ್ಜರಿ ಆಗಿದೆ. ನಮ್ಮ ಶಾಸಕರು ಕನ್ನಡದವ್ರದ್ದು ಬರ್ತಾರೆ. ಅದು 2 years. ನಿಮ್ಮದೇ ಕಾರ್ಯಕ್ರಮ ಇತ್ತಲ್ಲ, ಅವಾಗ ನಾನು ಕೊಟ್ಟಿದ್ದೆ. ಅದು 2 years. ನಾನು ತುಳಸಿ ಕುಶಾಲಪ್ಪ ಅಂತ ಬ್ಯಾಂಗ್ಳೂರಲ್ಲಿರೋದು. ಇಲ್ಲಿ ಕೆಲಸದ ಮೇಲೆ ಹೊಸಪೇಟೆಗೆ ಬಂದಿದ್ದೆ. ಬ್ಲಡ್ ಕೊಡೋಣ ಅಂತ ಇಲ್ಲಿ ಕ್ಯಾಂಪ್ ನಡೀತಾ ಇದೆ ಅಂತ ಗೊತ್ತಾಯಿತು. ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ಲು. ಸೊ ಬಂದೆ, ನೋಡಿದೆ, ಟೆಸ್ಟ್ ಮಾಡಿದೆ. ಬಟ್ ಹಿಮೋಗ್ಲೋಬಿನ್ ಕೌಂಟ್ ಸ್ವಲ್ಪ ಕಡಿಮೆ ಇತ್ತು. ಅದರಿಂದ ಏನು ಮಾಡೋದು, ಯೂಸ್ ಆಗುತ್ತಲ್ಲ ಯಾರಿಗಾದರೂ ಬ್ಲಡ್ ಕೊಟ್ಟರೆ. ಕೆಲವರ ಅಭಿಪ್ರಾಯ ಇದೆ, ಅಯ್ಯೋ ಬ್ಲಡ್ ಲಾಸ್ ಆಗುತ್ತೆ, ಬ್ಲಡ್ ಕೊಡಬಾರ್ದು ಆ ಥರ. ಇಲ್ಲ, ಖಂಡಿತ ಇಲ್ಲ. ಬ್ಲಡ್ ನಾವೀಗ ಎಷ್ಟು ಕೊಡ್ತೀವಿ ಅಷ್ಟೇ ನಮ್ಮ ಬಾಡಿಗೆ ಅದು ಯೂಸ್ಫುಲ್. ಕೊಡಬೇಕು ಎಲ್ಲರೂ. ಬೇರೆಯವ್ರಿಗೆ ಉಪಕಾರ ಆಗುತ್ತೆ. ತುಂಬ ಜನ ಇರ್ತಾರೆ ಬ್ಲಡ್ ಕಡಿಮೆ ಇರೋರು. ಆದಷ್ಟು ರಕ್ತದಾನ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನೆಲ್ಲರ. ಧನ್ಯವಾದಗಳು. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಪೂಬಿ ಅಂತ. ಓಕೆ.
ಲಾಸ್ಟ್ ಟೈಮೇ ಕೊಡಬೇಕು ಅಂತಿತ್ತು, ಹಾಸ್ಪಿಟ್ಲಲ್ಲಿ ಕ್ಯಾಂಪ್ ಬಂದಿದ್ರು, ಆವಾಗ ಕೊಡೋಕ್ಕಾಗಲಿಲ್ಲ. ಆಮೇಲೆ ಪುನಃ ಇವಾಗ ಕೊಡೋಣ ಅಂತ ಒಂದು ಮನಸ್ಸು ಬಂತು, ಅದಕ್ಕೆ ಪರ್ಮಿಷನ್ ಕೇಳ್ಕೊಂಡು ಬಂದೆ ಡ್ಯೂಟಿಯಿಂದ. ನೀವು ಡ್ಯೂಟಿಯಿಂದ ಬಂದಿದ್ದೀರಲ್ಲ, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಹೌದು. ಮತ್ತು HP ಕಮ್ಮಿ ಇದೆಯೇನೋ ಅಂತ ಟೆಸ್ಟ್ ಮಾಡಿದ್ರು, 12.3 ಇದೆ. ಪರವಾಗಿಲ್ಲ. ಓಕೆ, ಹಾಗಾಗಿ ಕೊಡ್ತಾ ಇದ್ದೀನಿ, ಖುಷಿ ನಂದು ಇದೆ. ಕಮ್ಮಿ ಅಂತೇಳಿ ನನ್ನ ಬ್ಲಾಕ್ ಮಾಡಬೇಕು. ಹೌದು, ಖುಷಿ ಇದೆ. ಆಗಲಿ ಮೇಡಮ್, ದೇವರು ಒಳ್ಳೇದು ಮಾಡಲಿ ನಿಮಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳ್ಬಿಡಿ ಎಲ್ಲರೂ. ದೀಪಕ್, ಡೆನಿಸ್, ಕಾರ್ತಿಕ್ ಅಂತ. ಪೂರ್ಣಿಮಾ, ಬ್ಲಡ್ ಬ್ಯಾಂಕಲ್ಲಿ ಟೆಕ್ನಿಕಲ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಕವಿತಾ, ವಿಪಿನ್, ರಕ್ಷಿತ್ ಅಂತ. ಓಕೆ. ದೀಪಕ್ ಅಂತ, ಗೃಹ ವೈದ್ಯರು, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ. ಇವತ್ತಿಂದು ದಿನ ವಿರಾಜಪೇಟೆಯಲ್ಲಿ ಬ್ಲಡ್ ಕ್ಯಾಂಪ್ ಅರೇಂಜ್ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಏನು ಸಜೆಷನ್ ಅಂದರೆ, ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಅವ್ರಿಗೆ ಗೊತ್ತೇ ಇರಲ್ಲ ಅನಿಮಿಯಾ ರೋಗ ಇರುತ್ತೆ ಅಂತ. ಸೊ ನೀವು ಕೊಡೋ ರಕ್ತದಿಂದ ಒಂದಿಲ್ಲ, ಒಂದು 5ರಿಂದ 6 ಜೀವ ಉಳಿಸ್ಬೋದು. ಆ ಕಾರಣಕ್ಕೋಸ್ಕರ ಎಲ್ಲರೂ ರಕ್ತದಾನ ಮಾಡಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. ನಮಸ್ತೆ, ನನ್ನ ಹೆಸರು ಕಾರ್ತಿಕ್ ಅಂತ, ಬ್ಲಡ್ ಬ್ಯಾಂಕ್ ಕೌನ್ಸಿಲರ್. ನಾವು ಬ್ಲಡ್ ಕೊಡೋದು ಉದ್ದೇಶ ಏನಂತ ಹೇಳಿದ್ರೆ, ನಮಗೂ ತುಂಬ ಯೂಸ್ ಆಗ್ತದೆ. ನಾವು 3 ತಿಂಗಳು ಒಂದು ಸಲ ಬ್ಲಡ್ ಕೊಟ್ಟರೆ ನಮ್ಮ ಬಾಡಿಲಿರೋಂಥ ರಿಕವರ್ ಹೆಲ್ದಿ ಪರ್ಪಸ್ಗೆ ನಾವು 3 ತಿಂಗಳು ಒಂದು ಸಲ ಕೊಟ್ಟರೆ ಒಳ್ಳೆಯದು. ಸೊ ನೀವು ಬ್ಲಡ್ ಕೊಡೋದ್ರಿಂದ ಜನಗಳಿಗೂ ಉಪಯೋಗ ಆಗ್ತದೆ, ಮತ್ತು ಬ್ಲಡ್ ರಿಕ್ವೈರ್ಮೆಂಟ್ಸ್ ತುಂಬ ಫುಲ್ಫಿಲ್ ಆಗ್ತದೆ ಎಲ್ಲರೂ. ಸೊ ಬ್ಲಡ್ ಕೊಡಿ, ಆದಷ್ಟು ಬ್ಲಡ್ ಕೊಟ್ಟು ಜನಗಳಿಗೆ ಉಪಯೋಗ ಮಾಡಿ. ಯಾರೆಲ್ಲ ಬ್ಲಡ್ ಕೊಡಬಾರ್ದು ಸರ್? ಬಿಲೋ 18 ಕೊಡಬಾರ್ದು, ಬಿಲೋ 45 ವೆಯ್ಟ್ ಇರೋರು ಕೊಡಬಾರ್ದು, 45 ಇರೋರು ಕೊಡಬೇಕಾಗ್ತದೆ. ಮತ್ತು ಅದು ಬಿಟ್ಟರೆ ಸರ್ಟೆನ್ ಕ್ರೈಟೀರಿಯಾ ಇರ್ತದೆ. ಆ ಕ್ರೈಟೀರಿಯಾ ಇಲ್ಲದೆ ಇರೋರನ್ನೆಲ್ಲ ನಾವು ತಗೊಳ್ಳಿಕ್ಕಾಗಲ್ಲ. ಆ ಕ್ರೈಟೀರಿಯಾ ಫುಲ್ಫಿಲ್ ಆದರೆ ನಾವು ಈಗ ಹಿಮೋಗ್ಲೋಬಿನ್ ಕೌಂಟ್ ಇರುತ್ತಲ್ಲ, ಅದು ಎಷ್ಟರದ ಮೇಲೆ ಇರಬೇಕು? ಅದು 12 ಮೇಲೆ ಇರಬೇಕು. ಅದಕ್ಕಿಂತ ಲೋ ಇರೋರಿಗೆ, ಯಾಕಂದರೆ ಅವ್ರಿಗೇನೆ ರಿಕ್ವೈರ್ಮೆಂಟ್ ಅವ್ರಿಗೆ ಇರೋಷ್ಟು ಆಗ್ತದೆ, ಅವ್ರಿಗೇನೆ ಬ್ಲಡ್ ಕೊಡಬೇಕಾಗ್ತದೆ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ. ಪೂರ್ಣಿಮಾ ಅಂತ, ಬ್ಲಡ್ ಬ್ಯಾಂಕಲ್ಲಿ ಟೆಕ್ನಿಕಲ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಮೇಡಮ್ದು ಕ್ವಶನ್ ಇರೋದು, ಯಾರೆಲ್ಲ ಎಲಿಜಿಬಿಲಿಟಿ ಇದ್ದಾರೆ, ಯಾರೆಲ್ಲ ನಾನ್ ಎಲಿಜಿಬಿಲಿಟಿ ಅಂತ ಹೇಳಿ. 18+ to 65 ಹೆಲ್ತಿಯಸ್ಟ್ ಪರ್ಸನ್ಸ್ 18+ ಇರಬೇಕು, 65ವರೆಗೂ ಸಹ ಬ್ಲಡ್ ಡೊನೇಷನ್ ಮಾಡ್ಬೋದು. ಅದರಲ್ಲಿ HB ಮೇನ್ ಕ್ರೈಟೀರಿಯಾ. ಹೆಚ್ ಬಿ ಇವನ್ 12 ಮೇಲೆ ಇರಬೇಕು, 17.5 ಒಳಗೆ ಇರಬೇಕು. ಮೇಲಿದ್ರೂ ಸಹ ತಗೊಳ್ಳಲ್ಲ, ಮೇಲಿದ್ರೆ ಪಾಲಿಸೈಥೆಮಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ನಾರ್ಮಲ್ ರೇಂಜ್ಗಿನ್ನ ಜಾಸ್ತಿ ಇರುತ್ತೆ ಅವರಿಗೆ. ಸೊ ಹಾಗಾಗಿ ಅದನ್ನು ಸಹ ತಗೊಳ್ಳಲ್ಲ. ಬಿಲೋ 12.5 ಸಹ ತಗೊಳ್ಳಲ್ಲ. ಬಿಲೋ 12.5 ಅಂದರೆ ಅದು ಅನಿಮಿಯಾ ಅಂತ, ಅಂದರೆ ಅವ್ರ ಬಾಡಿಗಷ್ಟೇ ಸಾಕಾಗ್ತಾ ಇರುತ್ತೆ, ಕೊಡುವಷ್ಟು ಬ್ಲಡ್ ಅವ್ರ ಬಾಡಿಯಲ್ಲಿ ಇರಲ್ಲ. ಹಾಗಾಗಿ ಮತ್ತು ವೆಯ್ಟ್ ಬಂದು 45+ ಇರಬೇಕು. ನಾವು ಆ್ಯಕ್ಚುಲಿ 2 ಕ್ಯಾಟಗಿರಿಯಲ್ಲಿ ಒಂದು ಬ್ಲಡ್ ತೆಗಿತೀವಿ. ಒಂದು 350 ml ತೆಗಿತೀವಿ, ಮತ್ತು ಒಂದು 450 ml ತೆಗಿತೀವಿ. 350 ml ಅರೌಂಡ್ 40 to 55ವರೆಗೂ ಸಹ 350 ml ತೆಗಿತೀವಿ. 55+ ಇದ್ದರೆ 450 ml ತೆಗಿತೀವಿ. ಒಂದು ಬ್ಲಡ್ ಒಬ್ಬರು ಡೊನೇಟ್ ಮಾಡಿರೋದ್ರಿಂದ 3 ಜನ ಲೈಫ್ನ ಸೇವ್ ಮಾಡ್ಬೋದು. ಅದರಲ್ಲಿ ನಾವು PRBC ಮತ್ತು ಪ್ಲಾಸ್ಮಾ ಪ್ಲೇಟ್ಲೆಟ್ ಅಂತ ಹೇಳ್ತೀವಿ. ಅದು ಬೇರೆ ಬೇರೆ ಕಂಡೀಷನ್, ಹೆಲ್ತ್ ಕಂಡೀಷನ್ ಇರೋರಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಟ್ರಾನ್ಸ್ಫ್ಯೂಷನ್ ಮಾಡ್ತೀವಿ. ಲೈಕ್ ಈಗ HB ಕಮ್ಮಿ ಇತ್ತು ಅಂದರೆ ಅವರಿಗೆ PRBC ಅಂತ ಹೇಳಿ ಕೊಡ್ತೀವಿ, ಆಯಿತಾ. ಇನ್ನು ಈವನ್ ನಿಮಗೆಲ್ಲ ಗೊತ್ತಿರ್ಬೋದು, ಡೆಂಗು ಕೇಸಸ್ ಎಲ್ಲ ಇರುತ್ತೆ, ಅವರಿಗೆಲ್ಲ ಪ್ಲೇಟ್ಲೆಟ್ ಅಂತ ಹೇಳಿ ನಾವು ಪ್ರಿಪೇರ್ ಮಾಡ್ತೀವಿ, ಅದನ್ನು ಕೊಡ್ತೀವಿ. ಇನ್ನು ಬೇರೆ ಕಂಡೀಷನಲ್ಲಿ ಕಾರ್ಡಿಯಕ್ ಸರ್ಜರಿ ಅಥವಾ ಬರ್ನ್ಸ್ ಕೇಸಸ್ ಮತ್ತು ಬ್ಲೀಡಿಂಗ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್, ಅಂಥವರಿಗೆಲ್ಲ ಕೋಗ್ಯುಲೇಷನ್ ಫ್ಯಾಕ್ಟರ್ ಅಂತ ಬರುತ್ತೆ. ಅದಕ್ಕೋಸ್ಕರ ನಾವು ಅವರಿಗೆ ಪ್ಲಾಸ್ಮಾನ ಟ್ರಾನ್ಸ್ಫ್ಯೂಷನ್ ಮಾಡ್ತೀವಿ. ಸೊ ಒಬ್ಬರು ಒಂದು ಬ್ಲಡ್ ಕೊಡೋದ್ರಿಂದ 3 ಜನ ಲೈಫ್ನ ಸೇವ್ ಮಾಡ್ಬೋದು. ಅಲ್ಲ ಮೇಡಮ್, ನೀವೀಗ ಬ್ಲಡ್ ಈಗ ತೆಗೆದ್ರೆ ಅದು ಎಷ್ಟು ದಿವಸ ಸ್ಟೋರ್ ಮಾಡಿ? ಅದಕ್ಕೆ ಬ್ಲಡ್ಗೆ ಆದರೆ ಅದರದೇ ಆದ ಒಂದು ಲೈಫ್ ಸ್ಪ್ಯಾನ್ ಇರುತ್ತೆ. ಇವನ್ ಓಲ್ಡ್ ಬ್ಲಡ್ನ ನಾವು ಕಲೆಕ್ಟ್ ಮಾಡಿದರೆ 35 ಡೇಸ್ ಮಾಡ್ಬೋದು. ಹಾಂ, ಮತ್ತು ಈಗ ಪ್ಲೇಟ್ಲೆಟ್ ಅಂತ ಹೇಳಿದೆ ಅಲ್ಲ, ಆ ಪ್ಲೇಟ್ಲೆಟ್ ನಿಮಗೆ 5 ಡೇಸ್ ಅಷ್ಟೇ. ವಿತಿನ್ 5 ಡೇಸ್ ನಾವು ಯೂಸ್ ಮಾಡಬೇಕು. ಯೂಸ್ ಮಾಡಲಿಲ್ಲ ಅಂದರೆ ಅದು ಡಿಸ್ಕಾರ್ಡ್ ಅಂತಲೇ ಮಾಡ್ತೀವಿ. ಡಿಸ್ಕಾರ್ಡ್ ಮಾಡಲಿಕ್ಕೆ ಅದರದ್ದೇ ಬೇರೆ ಆದ ಪ್ರೋಟೋಕಾಲ್ ಇರುತ್ತೆ, ಆ ರೀತಿ ನಾವು ಮಾಡ್ಕೊಳ್ತೀವಿ. ಇನ್ನು ಪ್ಲಾಸ್ಮಾ ಬಂದು ಅದು 1 year ಅಂತ ಇರುತ್ತೆ. ಫ್ರಮ್ ದ ಡೇಟ್ ಆಫ್ ಕಲೆಕ್ಷನ್ ಇವತ್ತಿಂದ ನಾವು ಇನ್ನು 1 yearವರೆಗೆ ಅದು ಸ್ಟೋರ್ ಮಾಡ್ಬೋದು. ಬಟ್ ಇದಿಷ್ಟು ಸಮೇತ ನಾವು ಬೇರೆ ಬೇರೆ ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡಿ ಸ್ಟೋರ್ ಮಾಡಬೇಕು. ಎಲ್ಲ
ಲೈಕ್ ಎಲ್ಲ ಈಗ ನಾವು ಫ್ರಿಜ್ಜಲ್ಲಿ ಇಡ್ತೀವಿ, ಬಟ್ ಫ್ರಿಜ್ ಆದರೂ ಸಹ ಅದು ಬೇರೆ ಬೇರೆ ಮಾಡಲಲ್ಲಿ ಬೇರೆ ಬೇರೆ ಟೆಂಪ್ರೇಚರಲ್ಲಿ ಅದು ಸೆಟ್ ಆಗಿದೆ. ಥ್ಯಾಂಕ್ ಯು. ಸುಮಾರು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ, ನಿಮ್ಮಿಂದ ಗೊತ್ತಾಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ತೆ. ಈಗ ಬೆಳಗಿನ ಜಾವದಿಂದ 10 ಗಂಟೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಇವತ್ತು ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಯಾದ ಯೋಗೀಶ್ ನಾಯ್ಡು ಅವರ ನೇತೃತ್ವದಲ್ಲಿ ಡೆವಿಲ್ ಚಿತ್ರ ಇವತ್ತು ಬಿಡುಗಡೆ ಆಗ್ತಾ ಇದೆ. ಆ ಕಾರಣಕ್ಕೆ ಅದು ಯಶಸ್ವಿ ಆಗಲಿ ಅಂತೇಳಿ ಹಾಗೂ ಪದ್ಮಭೂಷಣ ಹಾಗೂ ನಾಗರಿಕರ ಪ್ರಶಸ್ತಿ ಸಿಕ್ಕಿರ್ತಕ್ಕಂತಹ ಕಲ್ಪವೃಕ್ಷ ಮಾತೆ ಅಂತಲೇ ಹೇಳ್ತೀವಲ್ಲ, ಅವರು ನಮ್ಮ ಸಾಲುಮರದ ತಿಮ್ಮಕ್ಕ ಅವರ ಜ್ಞಾಪಕಾರ್ಥವಾಗಿ ಇವತ್ತು ರಕ್ತದಾನ ಶಿಬಿರ ಇನ್ನೇನು ಅಂತ್ಯ ಇದರಲ್ಲಿದೆ. ಹಲವಾರು ರಕ್ತದಾನಿಗಳು ಬಂದು ಇವತ್ತು ರಕ್ತದಾನವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣಕರ್ತಾಗಿರ್ತಕ್ಕಂಥ ಎಲ್ಲ ರಕ್ತದಾನಿಗಳಿಗೂ ಈ ಮುಖಾಂತರ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಅದೇ ರೀತಿ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೀವಿ. ಇದೇ ರೀತಿ ಎಲ್ಲೇ ಕೂಡ ರಕ್ತದಾನ ಶಿಬಿರ ಇಟ್ಟರೆ ದಯವಿಟ್ಟು ತಾವುಗಳು ಪಾಲ್ಗೊಳ್ಳಿ. ನಾವು ಇನ್ನೊಬ್ಬರಿಗೆ ಹೇಳ್ತೀವಿ ನೀವು ಹೋಗಿದ್ರೆ ಮೊದಲು ನೀವು ಹೋಗಿ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ನಾವೀಗ ಒಂದು ಕ್ರೀಡಾಕೂಟ ಅಂತ ಹೇಳಿದ್ರೆ ಅಲ್ಲಿ 2,000-3,000 ಜನ ಸೇರ್ತಾರೆ. ಅದೇ ಇದರಲ್ಲಿ ಯಾವುದಾದ್ರು ಒಂದು ಅನಾಹುತ ಆದಾಗ ಅವರಿಗೆಲ್ಲ ರಕ್ತ ಬೇಕಾಗುತ್ತೆ. ಆಗ ರಕ್ತನಿಧಿ ಕೇಂದ್ರದಲ್ಲಿ ರಕ್ತನೇ ಇರೋದಿಲ್ಲ. ಆಗ ನಾವು ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು, ಅವರಿಗೆ ನಾವು ಬೆಂಬಲವನ್ನು ನೀಡಬೇಕಾಗ್ತದೆ. ಅದಕ್ಕೆ ನಾವು ತಮ್ಮ ಹತ್ರ ಎಲ್ಲರ ಥರ ಈ ಮುಖಾಂತರ ನಿಮ್ಮ ಚಾನೆಲ್ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯುವಕರು ಯಾವುದೇ ಕಾರ್ಯಕ್ರಮ ಮಾಡುವಾಗ ಈ ರಕ್ತದಾನ ಶಿಬಿರವನ್ನು ಕೂಡ ತಾವು ಆಯೋಜನೆ ಮಾಡಿ ಅಂತೇಳಿ ತಮ್ಮಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೆನ್ನೇನು ಒಂದು ವಿಡಿಯೋ ಹಾಕಿದ್ದೆ, ಒಂದು ರಕ್ತದಾನ ಕ್ಯಾಂಪ್ ಮಾಡ್ತಾಯಿದ್ದೀವಿ ಅಂತೇಳಿ. ಈ ಒಂದು ರಕ್ತದಾನ ಕ್ಯಾಂಪಿಗೆ ಯಾರೆಲ್ಲ ಆಗಮಿಸಿ ರಕ್ತದಾನವನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಬ್ಲಡ್ ಡೊನೇಟ್ ಮಾಡಿಲ್ಲ, ದಯವಿಟ್ಟು ಬ್ಲಡ್ ಡೊನೇಟ್ ಮಾಡಿ ಅಂತ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಡಿ ಬಾಸ್ ಹೇಳು. ಏನು ಹೆಸರು ನಿಂದು? ಚವಿಷ್ಕಾ. ಎಂತ ಡಿಫ್ರೆಂಟ್ ಆಗಿದೆಯಲ್ಲ ನಿಂದು ಹೆಸರು. ನಿಂದು ಜಾಕೆಟ್ ನನಗೆ ಕೊಡ್ತೀಯಾ? ಕೊಡಲ್ಲ? ಹೇಳು. ಶರ್ಟ್ ಕೊಡು, ನಾನು ಹೋಗೋದಿಲ್ಲ. ಡೈಲಾಗ್ ಹೇಳು, ಮನೇಲಿ ಹೇಳ್ತೀಯಲ್ಲ, ಶರ್ಟ್ ಕೊಡು, ನಾನು ಹೋಗೋದಿಲ್ಲ. ನಾನೀಗಂತೂ ಹೊರಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡಿದವರಿಗೆಲ್ಲ ಥ್ಯಾಂಕ್ ಯು. ಹಾಗೆ ಇನ್ನು ಮುಂದಕ್ಕೂ ಸಹ ಸಪೋರ್ಟ್ ಮಾಡ್ತಾ ಇರಿ. ಯಾರ ಕೈಯಲ್ಲಿ ಆಗುತ್ತೋ ಅವರು ಎಲ್ಲಾದರೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ ಅಂತ ಹೇಳಿದರೆ ಹೋಗಿ ನಿಮ್ಮದು ಬ್ಲಡ್ನ ಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.